ಹೇಗಿರಲಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ? ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ? ಟಿವಿ9 ನಲ್ಲಿ ಎಫ್ಐಆರ್ ಪ್ರಕ್ರಿಯೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಗೊಂದಲಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಎಸ್ಪಿ ಉದೇಶ್ ಅವರು ಕೂಡ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಗೆ ಒಂದಷ್ಟು ಗೊಂದಲಗಳಿತ್ತು, ಇದೀಗ ಸ್ಪಷ್ಟತೆ ಸಿಕ್ಕಿದೆ. ಸಿಆರ್ಪಿಸಿ 156 ಕ್ಲಾಸ್ 3 ಅಡಿ ಎಫ್ಐಆರ್ ನಿನ್ನೆ ಆದೇಶ ಪ್ರತಿ ಪಡೆದಿದ್ದ ಲೋಕಾಯುಕ್ತ ಎಸ್ಪಿ ಉದೇಶ್. ಕೇಸ್ ದಾಖಲಿಸುವ ಬಗ್ಗೆ ಎಸ್ಪಿ ಉದೇಶ್ ಅವರಿಗೆ ಗೊಂದಲ ಇತ್ತು. ಯಾವ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದಷ್ಟು ಪ್ರಶ್ನೆಗಳಿತ್ತು. ಸಿಆರ್ಪಿಸಿನ, ಬಿಎನ್ಎಸ್ಎಸ್ ಅಥವಾ ಐಪಿಸಿನ ಎಂಬ ಗೊಂದಲ ಇತ್ತು. ಅದು ಕ್ಲಿಯರ್ ಆಗಿದೆ. ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಅವರು ಚರ್ಚೆಯನ್ನ ಮಾಡಿದ್ರು. ಕಾನೂನು ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ತಮಗಿದ್ದಂತಹ ಗೊಂದಲಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್. ನ್ಯಾಯಾಧೀಶರನ್ನು ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ರು. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಿಎಂ ವಿರುದ್ಧ ಕೇಸ್. ಎಫ್ಐಆರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ A1 ಆಗುವ ಸಾಧ್ಯತೆ ಇದೆ. ಹಾಗೆಯೇ ಸಿಎಂ ಅವರ ಪತ್ನಿ ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜು A4 ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾದ ಮೇಲೆ ಮೊದಲು ದೂರುದಾರರ ಹೇಳಿಕೆ, ಅವರ ಒಂದು ಹೇಳಿಕೆಯನ್ನ ಎಸ್ಪಿ ಅವರು ದಾಖಲು ಪಡೆದುಕೊಳ್ತಾರೆ. ಪ್ರಾಥಮಿಕವಾಗಿ ದೂರುದಾರರ ಬಳಿ ಈ ಒಂದು ಆರೋಪಕ್ಕೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಇರುವ ದಾಖಲೆಗಳನ್ನ ಸಂಗ್ರಹ ಮಾಡ್ತಾರೆ, ಡಾಕ್ಯುಮೆಂಟ್ಸ್. ನಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಎಸ್ಪಿ ಅವರು ನೋಟಿಸ್ ಅನ್ನ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಅದು ಮತ್ತೊಂದು ಹಂತ. ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯೋದು. ಸದ್ಯಕ್ಕಂತೂ ಏನೆಲ್ಲ ಗೊಂದಲಗಳಿತ್ತೋ ಎಫ್ಐಆರ್ ರಿಜಿಸ್ಟರ್ ಆಗಬೇಕು ಅನ್ನೋ ಕಾರಣದಲ್ಲಿ ಅದೆಲ್ಲವನ್ನ ಕೂಡ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟು 48 ಗಂಟೆಗಳು ಕಳೆದ್ರೂ ಕೂಡ ಇನ್ನೂ ಎಫ್ಐಆರ್ ಅನ್ನ ದಾಖಲು ಮಾಡದೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಮತ್ತು ದೂರುದಾರರು ಪ್ರಶ್ನೆಯನ್ನ ಎತ್ತಿದ್ರು. ಲೋಕಾಯುಕ್ತ ಎಸ್ಪಿ ಅವರ ನಡೆ ಬಗ್ಗೆನೇ ಸಂಶಯವನ್ನ ವ್ಯಕ್ತಪಡಿಸಿದ್ರು, ಅವರ ನಡೆಯನ್ನ ಖಂಡಿಸಿದ್ರು. ಆದ್ರೆ ಒಂದಷ್ಟು ಗೊಂದಲಗಳಿತ್ತು, ಡೌಟ್ಸ್ ಇತ್ತು. ಆ ಕಾರಣಕ್ಕೋಸ್ಕರ ಎಫ್ಐಆರ್ ಅನ್ನ ತತ್ಕ್ಷಣಕ್ಕೆ ದಾಖಲು ಮಾಡಿಕೊಳ್ಳುವುದಕ್ಕಾಗಲಿಲ್ಲ. ಇದ್ರ ಬಗ್ಗೆ ಹಿರಿಯ ಮತ್ತು ಕಾನೂನು ತಜ್ಞರ ಜೊತೆಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಚರ್ಚೆಯನ್ನ ಮಾಡಿ ಎಲ್ಲಾ ಗೊಂದಲಗಳನ್ನು ನಿವಾರಿಸಿಕೊಂಡು ಇದೀಗ ಎಫ್ಐಆರ್ ಪ್ರತಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ರಾಮ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಪ್ರಶಾಂತ್, ಇನ್ನು ಎಫ್ಐಆರ್ ಪ್ರಕ್ರಿಯೆಯ ಬಗ್ಗೆ ಲೋಕಾಯುಕ್ತ ಎಸ್ಪಿ ಅವರಿಗೆ ಒಂದಷ್ಟು ಗೊಂದಲಗಳಿತ್ತು. ಆ ಎಲ್ಲಾ ಗೊಂದಲಗಳನ್ನ ಕ್ಲಿಯರ್ ಮಾಡಿಕೊಂಡು ಇದೀಗ ಎಫ್ಐಆರ್ ಅನ್ನ ದಾಖಲಿಸುವಂತಹ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ಸ್ಪಷ್ಟತೆ ಸಿಕ್ಕಿದೆ. ಎಫ್ಐಆರ್ ದಾಖಲಾದ ಮೇಲೆ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದು ಸದ್ಯದ ಕುತೂಹಲ. ಮಧುಶ್ರೀ, ಖಂಡಿತ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರೇ ಸ್ವತಃ ಆ ಒಂದು ಕಚೇರಿಯಲ್ಲಿ ಕುಳಿತು ಎಫ್ಐಆರ್ ಅನ್ನು ಕೂಡ ರೆಡಿ ಮಾಡ್ತಿರುವಂತ. ಪ್ರಾರಂಭದಲ್ಲಿ ಇವತ್ತು ಬೆಳಗ್ಗೆನೇ ಎಫ್ಐಆರ್ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಂತಲೂ ಕೂಡ ತಿಳಿದು ಬರ್ತಿತ್ತು. ಆದರೆ ಕೆಲವೊಂದಿಷ್ಟು ಗೊಂದಲಗಳಿತ್ತು. ಜನಪ್ರತಿನಿಧಿಗಳ ಕೋರ್ಟ್ ಅಂತ ಆದೇಶವನ್ನ ಮಾಡಿತ್ತು, ಸಿಆರ್ಪಿಸಿ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬೇಕು ಅಂತ. ಆದರೆ ಇಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿತ್ತು. ನಿನ್ನೆ ಸ್ವತಃ ಬೆಂಗಳೂರಿಗೆ ತೆರಳಿ, ನ್ಯಾಯಾಲಯಕ್ಕೆ ತೆರಳಿ ಸರ್ಟಿಫೈಡ್ ಕಾಪಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಇವತ್ತು ಬೆಳಗ್ಗೆ ಆಗುತ್ತೆ ಅನ್ನೋಂಥದ್ದಿತ್ತು. ಆದರೆ ಕೆಲವೊಂದಿಷ್ಟು ಗೊಂದಲಗಳು, ಸಿಆರ್ಪಿಸಿ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬೇಕಲ್ಲ, ನೂತನವಾಗಿ ಬಂದಿರುವಂತಹ ಬಿಎನ್ಎಸ್ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬೇಕು. ಎಫ್ಐಆರ್ ಅನ್ನು ದಾಖಲಿಸಿದ ನಂತರದಲ್ಲಿ ಯಾವ ರೀತಿ ತನಿಖೆಯನ್ನ ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ಗೊಂದಲಗಳು ಇಲ್ಲಿನ ಲೋಕಾಯುಕ್ತ ಎಸ್ಪಿ ಅವರಿಗಿತ್ತು. ಹೀಗಾಗಿ ಮೇಲಾಧಿಕಾರಿ, ಪ್ರಮುಖವಾಗಿ ಎಡಿಜಿಪಿ ಲೋಕಾಯುಕ್ತರ ಹತ್ರನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂಥದ್ದು ಬೆಳಗ್ಗೆಯಿಂದ. ಜೊತೆಗೆ ಕೆಲವೊಂದಿಷ್ಟು ಕಾನೂನು ತಜ್ಞರ ಬಳಿಯನ್ನು ಕೂಡ ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಎಡಿಜಿಪಿ ಅವರು, ಇಲ್ಲಿನ ಎಸ್ಪಿ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲೇ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಬೇಕು. ಪ್ರಮುಖವಾಗಿ ದೂರುದಾರರು ಏನ್ ಕೊಟ್ಟಿದ್ದಾರೆ,
ಕೋರ್ಟ್ ಏನು ಆದೇಶವನ್ನು ಮಾಡಿದೆ ಕೆಲವೊಂದಿಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಎಫ್ಐಆರ್ ಅನ್ನು ಕೂಡ ದಾಖಲಿಸ್ಕೊಂತಿರೋದು ಪ್ರತಿಯೊಂದು, ಯಾಕಂದ್ರೆ ಸಾಕಷ್ಟು ಗಂಭೀರವಾದಂತಹ ಪ್ರಕರಣವಾಗಿದೆ. ಇಡೀ ರಾಜ್ಯವೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು. ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಇನ್ವೆಸ್ಟಿಗೇಷನ್ ಇರಬೇಕು ಅನ್ನೋ ನಿಟ್ಟಿನಲ್ಲಿಯೇ ಕೂಡ ಈಗ ಎಫ್ಐಆರ್ ಅನ್ನು ಕೂಡ ಮಾಡ್ಕೊಂತಾ ಇರೋದು. ಅದರಲ್ಲಿ A1 ಇಂದ A4 ವರೆಗೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು A1, A2 ಆಗಿ ಅವರ ಪತ್ನಿ, ಅವರ A3 ಆಗಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನಿನ ಮಾಲೀಕ ಇದ್ದಾನೆ, ಆತನನ್ನ A4 ಆಗಿ ಕೂಡ ಈ ಒಂದು ಎಫ್ಐಆರ್ ನಲ್ಲಿ ಸೇರಿಸೋದಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಸಂಪೂರ್ಣವಾಗಿ ಆ ಒಂದು ಎಫ್ಐಆರ್ ಆದ ನಂತರದಲ್ಲಿ ಮೇಲಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದು ಅವರು ಕೂಡ ಒಂದು ಕಾಪಿಯನ್ನು ಕಳಿಸ್ಕೊಡ್ತಾರೆ. ಅವರು ಓಕೆ ಅನ್ನೋ ತಕ್ಷಣ ಕೂಡ ಇಲ್ಲಿಯ ಎಫ್ಐಆರ್ ಆಗುತ್ತೆ. ಆ ನಂತರದಲ್ಲಿ ಅದೊಂದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಸಂಬಂಧಪಟ್ಟಂತ ದೂರುದಾರಿಗಾಗಿರ್ಬೋದು ಕೆಲವೊಂದಿಷ್ಟು ಜನಕ್ಕೆ ಆ ಒಂದು ಎಫ್ಐಆರ್ ಪ್ರತಿಗಳನ್ನ ಕೊಡಬೇಕಾಗುತ್ತೆ. ಆ ನಂತರದಲ್ಲಿ ಅದೊಂದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಅವರ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಈ ಒಂದು ಎಫ್ಐಆರ್ ನ ಕಾಪಿ ಕೂಡ ಬಿಡ್ತಾರೆ. ಹೀಗಾಗಿ ಸಾಕಷ್ಟು ಸೂಕ್ಷ್ಮವಾದಂತಹ ಪ್ರಕರಣ, ಗಂಭೀರವಾದಂತಹ ಪ್ರಕರಣ ಇರೋದ್ರಿಂದ ಸ್ವತಃ SP ಉದೇಶ್ ಅವರು ಊಟಕ್ಕೂ ಕೂಡ ತೆರಳದಂತೆ ಕಚೇರಿಯಲ್ಲೇ ಕುಳಿತು ಪ್ರತಿಯೊಂದು ಅಕ್ಷರಗಳನ್ನು ಕೂಡ ನೋಡಿ ಎಫ್ಐಆರ್ ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಎಫ್ಐಆರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆಗ್ತದೆ. ಮಧುಶ್ರೀ, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ. ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಬಂದಿದ್ರು. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಮಾತನಾಡಿದ್ರು. ಏನ್ ಹೇಳಿದ್ರು ನೋಡೋಣ. ರಾಷ್ಟ್ರಪತಿಗಳಾಗಿ ಮತ್ತೆ ರಾಜ್ಯಪಾಲರು ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೆ ನಾಮಿನೇಟೆಡ್ ಗವರ್ನರ್ಗಳಿದ್ದಾರಲ್ಲ, ನಾಮಿನೇಟೆಡ್ ಗವರ್ನರ್, ದೇ ಆರ್ ನಾಟ್ ಎಲೆಕ್ಟೆಡ್ ಗವರ್ನರ್. ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ರಾಷ್ಟ್ರಪತಿ ಮತ್ತು ಗವರ್ನರ್ ಸ್ಟೇಟ್ಗಳಲ್ಲಿ ರಾಷ್ಟ್ರದಲ್ಲಿ ಹೆಡ್ಡು ಅವ್ರು ಕೆಲಸ ಮಾಡಬೇಕು. ಮತ್ತು ನಾವೆಲ್ಲ ಜನಗಳಿಂದ ಆಯ್ಕೆ ಆದವರು, ನಾವು ಅಡ್ಮಿನಿಸ್ಟ್ರೇಷನ್ ಹೆಡ್, ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಡಿಬೇಟ್ ಆಗಬೇಕು, ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು. ಯಾರೇ ರಾಜ್ಯಪಾಲರುಗಳು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಹಾಕಬಾರ್ದು, ಯಾರೇ ದೇಶದಲ್ಲಿ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ಸಂವಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸ್ತಾ ಇದ್ದೀವಿ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತು ಅಂತಲ್ಲ ಇಡಿ ಮತ್ತೆ ಸಿಬಿಐ. ಇಡಿ ಸಿಬಿಐ ಆಪರೇಷನ್ ಇಲ್ಲಪ್ಪ, ಸಿಬಿಐ ಇಡಿ ಸಿಬಿಐನ ಕೇಂದ್ರದವರು ದುರ್ಬಳಕೆ ಮಾಡ್ತಾರೆ ಅನ್ನೋ ಆರೋಪ ಇತ್ತಲ್ಲ. ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡುವುದು ನಡೀತಾ ಇದೆ. ಎಲ್ಲ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುಖ್ಯಮಂತ್ರಿಗಳು ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು. ಈಗ ತಾಳಿ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಮಿಸ್ಯೂಸ್ ಆಗಿದೆ, ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ?
ಆಗ ರಾಜೀನಾಮೆ ಕೊಟ್ಟರೆ ಇವರು. ಬಟ್ ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಶಾನ್ ಬೇಯಿಲ್ FIR ಆಗಿ ಬೇಯಿಲ್ ಮೇಲೆ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. No, they wanted to destabilize ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ. ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು, ಆಗ್ಲಿಲ್ಲ. ಯಾಕಂದ್ರೆ ನಾವು 136 ಜನ ಇದ್ದೀವಿ. ಹಿಂದೆ 2 ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ. 113 ಜನ ಗೆದ್ದಿದ್ರಿ ಅವರು ಯಾವಾಗಲೂ. ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ, ಲಾಯರ್ಗಳು